ಎಕ್ಸ್ಕ್ಲೂಸಿವ್ ಸುದ್ದಿಯೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಆರಂಭಿಸ್ತಾ ಇದ್ದೀವಿ. ದೊಡ್ಡ ಸುದ್ದಿಯೊಂದನ್ನ ಬ್ರೇಕ್ ಮಾಡ್ತಾ ಇದೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ ಪಾರ್ಟಿ ರೌಂಡ್ಸ್ ನಲ್ಲಿ. ರಾಜ್ಯದಾದ್ಯಂತ ಮಾತ್ರ ಅಲ್ಲ, ದೇಶದಾದ್ಯಂತವೂ ಚರ್ಚೆಯಾದ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಚರ್ಚೆಯಾದ ಸುದ್ದಿಯೊಂದರ ಬೆಳವಣಿಗೆ ಇದು. ಸಂಚಲನಕಾರಿ ಸುದ್ದಿಯೊಂದು ಏಷ್ಯಾನೆಟ್ ಸುವರ್ಣ ನ್ಯೂಸ್ನಲ್ಲಿ. ಇದು ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಸುದ್ದಿ. ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಸುದ್ದಿಯನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಧರ್ಮಸ್ಥಳಕ್ಕೆ ಸಂಬಂಧಿಸಿದ ಸುದ್ದಿಯೊಂದನ್ನ ಬ್ರೇಕ್ ಮಾಡ್ತಾ ಇದ್ದೀವಿ. ಎಸ್ಐಟಿಯ ಹಿರಿಯ ಅಧಿಕಾರಿಗಳು ಗೃಹ ಸಚಿವರ ಜೊತೆಗೆ ಸಭೆ ಮಾಡಿದ್ರು. ಸಭೆಯಲ್ಲಿ ತನಿಖೆ ಮುಂದುವರೆಸುವ ಅಗತ್ಯತೆ ಕಾಣಿಸ್ತಿಲ್ಲ ಅಂದಿದ್ದಾರಂತೆ. ಎಸ್ಐಟಿ ತನಿಖೆ ಮುಂದುವರೆಸುವ ಅಗತ್ಯತೆ ಕಾಣಿಸ್ತಿಲ್ಲ ಅಂದಿದ್ದಾರಂತೆ. ಹಾಗಾದ್ರೆ ಎಸ್ಐಟಿ ತನಿಖೆಗೆ ಬ್ರೇಕ್ ಬೀಳುತ್ತಾ? ಪ್ರಕರಣವನ್ನ ಯಥಾಸ್ಥಿತಿಯಲ್ಲಿ ಬೆಳ್ತಂಗಡಿ ಪೊಲೀಸ್ ಠಾಣೆಗೆ ವರ್ಗಾವಣೆ ಮಾಡಿಬಿಡಲಾಗುತ್ತಾ? ಧರ್ಮಸ್ಥಳದ ನಿಗೂಢ ಸಾವುಗಳ ತನಿಖೆಗೆ ಅಂತ ಎಸ್ಐಟಿ ರಚನೆ ಆಯಿತು. ಈಗ ಅದೇ ಎಸ್ಐಟಿ ಧರ್ಮಸ್ಥಳದ ವಿರುದ್ಧ ನಡೆದ ಷಡ್ಯಂತ್ರದ ತನಿಖೆ ನಡೆಸ್ತಾ ಇದೆ. ನಿಗೂಢ ಸಾವುಗಳ ಬಗ್ಗೆ ಯಾವುದೇ ಮಾಹಿತಿ ತನಿಖೆಯಲ್ಲಿ ಹೊರಬಂದಿಲ್ಲ. ಆದ್ದರಿಂದ ಷಡ್ಯಂತ್ರದ ತನಿಖೆಯನ್ನ ಬೇಕಿದ್ದರೆ ಸ್ಥಳೀಯ ಪೊಲೀಸರೇ ಮಾಡಿಕೊಳ್ಳಲಿ. ನಾವು ಇದುವರೆಗೂ ತನಿಖೆಯಲ್ಲಿ ಬೆಳಕಿಗೆ ಬಂದ ಅಂಶಗಳನ್ನ ಸ್ಥಳೀಯ ಪೊಲೀಸರಿಗೆ ಕೊಡ್ತೀವಿ ಅನ್ನೋದು ಹಿರಿಯ ಅಧಿಕಾರಿಗಳ ಅಭಿಪ್ರಾಯ. ನಿಗೂಢ ಸಾವುಗಳಾಗಿದ್ದಾವೆ. ಅತ್ಯಾಚಾರ, ಕೊಲೆ ಮತ್ತು ಶವಗಳ ಹೂಳುವಿಕೆ ನಡೆದಿದೆ, ತನಿಖೆಯಾಗಬೇಕು ಅಂತ ಅನೇಕರ ಆಗ್ರಹದ ಮೇರೆಗೆ ಎಸ್ಐಟಿ ರಚನೆಯಾಗಿತ್ತು. ಇದುವರೆಗಿನ ತನಿಖೆಯಲ್ಲಿ ಆ ಆರೋಪಗಳೆಲ್ಲ ಸುಳ್ಳು ಅನ್ನೋದು ಸಾಬೀತಾಗಿದೆ.
ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ನಡೆದಿದ್ದು ಸಾಬೀತಾಗಿದೆ. ಸ್ವತಃ SIT ಅದನ್ನು ಹೈಕೋರ್ಟ್ನಲ್ಲಿ ಹೇಳಿದೆ. ಅದು ಷಡ್ಯಂತ್ರ ಏನೇನಾಗಿತ್ತು ಅನ್ನುವುದರ ವಿವರಗಳೆಲ್ಲ SIT ತನಿಖೆಯಲ್ಲಿ ಬೆಳಕಿಗೆ ಬಂದಿದ್ದಾವೆ. ಷಡ್ಯಂತ್ರದ ತನಿಖೆಯನ್ನ ಬೇಕಿದ್ದರೆ ದಕ್ಷಿಣ ಕನ್ನಡ ಪೊಲೀಸರೇ ಮಾಡಿಕೊಳ್ಳಲಿ. SIT ತನಿಖೆಯನ್ನ ಈ ವಿಷಯದಲ್ಲಿ ಮುಂದುವರೆಸುವ ಅವಶ್ಯಕತೆ ಇಲ್ಲ ಅಂತ ಹಿರಿಯ ಅಧಿಕಾರಿಗಳ ಹೋಮ್ ಮಿನಿಸ್ಟರ್ ಹೇಳಿದ್ರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.